ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಇಂದು ಗುರುಮಠಕಲ್ ಪಟ್ಟಣದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿರುವಂಥ ಕಂದುಕೂರು ಶರಣಗೌಡ ಅವರು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ನಾನು ಒಂದೇ ರೂಪಾಯಿ ಯಾರ ಹತ್ರ ಆದರೂ ಭ್ರಷ್ಟಾಚಾರ ಮಾಡಿದರೆ ನಾನು ಗುರುಮಠಕಲ್ ಗಡ್ಡೆ ಕೂಡ ಏರುವುದಿಲ್ಲ ಎಂದು ಸವಾಲು ಹಾಕಿರುವಂಥ ಶರಣಗೌಡ ಕಂದುಕೂರು ಅವರು. ನನ್ನ ಕೈ ಮೇಲೆ ಬಂದಿದ್ದಂಥ 200 ಮನೆಗಳು ನನ್ನ ಕೈ ಮೇಲೆ ಬಂದಿರ್ತಕ್ಕಂಥದ್ದಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರುವಾಗ ದಿವಂಗತ ನಾಗನಗೌಡ ಕಂದುಕೂರು ಅವರು ಸ್ಲಂ ಬೋರ್ಡ್ ಅಧ್ಯಕ್ಷರಾದಾಗ ಆವಾಗ 200 ಮನೆಗಳು ಸ್ಯಾಂಕ್ಷನ್ ಆದದ್ದು ಪ್ರಯುಕ್ತ ಇವತ್ತು 5 ಜನಕ್ಕೆ ಇವತ್ತು ಸಾಂಕೇತಿಕವಾಗಿ ಮನೆಗಳನ್ನು ಹಸ್ತಾಂತರಿಸಿರ್ತಕ್ಕಂಥದ್ದು. ಇನ್ನು ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಕರೆಂಟಿಂದ ಬಹಳ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಪ್ರತಿ ಗ್ರಾಮಕ್ಕೆ, ಪ್ರತಿ ತಾಂಡಕ್ಕೆ, ಪ್ರತಿ ಪಟ್ಟಣದ ಪ್ರತಿ ವಾರ್ಡಿಗೆ ಕರೆಂಟ್ ಇಲ್ಲದೆ ಇದ್ದರೂ ನಮ್ಮ ಕ್ಷೇತ್ರದ ಜನ ಬೆಳಕಿನಲ್ಲಿ ಇರಬೇಕು ಎಂಬ ದೃಷ್ಟಿಯಿಂದ 266 ಸೋಲಾರ್ಗಳು, 26 ಕೋಟಿ 60 ಲಕ್ಷ ಸೋಲಾರ್ಗಳು ಈಗಾಗಲೇ ನಿಮ್ಮ ಗ್ರಾಮಗಳಿಗೆ, ನಿಮ್ಮ ತಾಂಡಗಳಿಗೆ, ನಿಮ್ಮ ವಾರ್ಡ್ಗಳಿಗೆ ಬಂದಿರತಕ್ಕಂಥದ್ದು ಇವತ್ತೇನೋ ಉದ್ಘಾಟನೆ ಆಗ್ತಾ ಇದೆ ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು. ಇನ್ನು ಬಹುತೇಕ ಸ್ವಲ್ಪ ನಮ್ದು ಒಂದು ಕನಸು 100 ಬೆಡ್ಡಿನ ಹಾಸ್ಪಿಟಲು ಗುರುಮಠಕಲ್ಲಿಗೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ದೊಂದು ಕನಸು ಅಂತಂದ್ರೆ ಇರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಮತ್ತು ಆರೋಗ್ಯ ಇಲಾಖೆಯ ಸಚಿವರಿಗೆ, ಕಾರ್ಯದರ್ಶಿಗಳಿಗೆ ಮನವಿ ಮಾಡಿದಾಗ ಮೊದಲನೇ ಹಂತವಾಗಿ ಈಗ 50 ಬೆಡ್ ಹಾಸ್ಪಿಟಲ್ನ ಮೇಲ್ದರ್ಜೆಗೇರಿಸೋದಕ್ಕೆ ಭೂಮಿ ಪೂಜೆನ ಇವತ್ತು ಇಲ್ಲಿ ನೆರವೇರಿಸಿರ್ತಕ್ಕಂಥದ್ದಿದೆ. ಅದನ್ನು ನನ್ನ ಅವಧಿಯಲ್ಲಿ 100 ಬೆಡ್ಡಿಂದ ಮಾಡಬೇಕೆಂಬುದು ಒಂದು ಅಪೇಕ್ಷೆ ಇದೆ. ಖಂಡಿತವಾಗಿಯೂ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಡುತ್ತೆ ಅಂತ ತಿಳ್ಕೊಂಡು ಒಂದು ವಿಶ್ವಾಸದಲ್ಲಿ ಇದ್ದೀನಿ. ಇವತ್ತು ಬಾಲ್ಚೇಡ್ ಮೈನಾರಿಟಿ ಶಾಲೆ 10 ಕೋಟಿ ರೂಪಾಯಿಗೆ ಅಪ್ಗ್ರೇಡೇಷನ್ ಆಗಿರ್ತಕ್ಕಂಥದ್ದು. ಆ ಶಾಲೆಯಲ್ಲಿ ಮಕ್ಕಳಿಗೆ ಊಟದ ಕೋಣೆ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಮತ್ತು ಮಹಿಳಾ ಮತ್ತು ಪುರುಷ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಇರೋದಕ್ಕೆ ಕ್ವಾರ್ಟರ್ಸ್ ಇರ್ಬೋದು, ಅಧಿಕಾರಿಗಳಿಗೆ ಇರ್ತಕ್ಕಂಥ ಕ್ವಾರ್ಟರ್ಸ್ ಇರ್ಬೋದು, ಸ್ಟಾಫಿಗೆ ಇರ್ತಕ್ಕಂಥ ಕ್ವಾರ್ಟರ್ಸ್ ಇರ್ಬೋದು. ಅಲ್ಲಿ ಸಿಬ್ಬಂದಿ ವರ್ಗಕ್ಕೆ ಕ್ವಾರ್ಟರ್ಸನ್ನು 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿ ಇವತ್ತು ಇಲ್ಲಿ ಭೂಮಿ ಪೂಜೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಕಳೆದ ವರ್ಷ ಎಲ್ಲ MLAದವರಿಗೆ 10 ಕೋಟಿ ರೂಪಾಯಿ ಕೊಟ್ಟದ್ದು ಪ್ರಯುಕ್ತ ಬಹಳ ಕಡೆ ನಮ್ಮ ತಂದೆಯವರು ಶಾಸಕರು ಇರುವಾಗಲಿಂದನೂ ನನಗೊಂದು ಬೇಡಿಕೆ, ಅಜ್ಲಾಪುರ ಯಾವ ಮಾರ್ಗ ಅದು, ಬೈರಂಪಲ್ಲಿ ಮಾರ್ಗನ, ಅಜ್ಲಾಪುರ, ದುಪ್ಪಲ್ಲಿ, ಚಿನ್ನಕಾರು, ನಸಲವಾಯಿ, ವಂಕಸಂಬ್ರ ಮತ್ತು ಬಳಿಚಕ್ರ ದಾರಿ ಹೋಗ್ತಕ್ಕಂಥ ಮಾರ್ಗ. ಇವತ್ತು ಅಜ್ಲಾಪುರ, ದುಪ್ಪಲ್ಲಿ, ಚಿನ್ನಕಾರು ಮತ್ತು ಬಳಿಚಕ್ರ ಈ 4 ಊರದವರು ಏನು ಹೇಳ್ಬಿಟ್ರೆ ಅಂದ್ರೆ ಈ ಕೆಲಸ ದುಡ್ಡು ಸ್ಯಾಂಕ್ಷನ್ ಆಗತ್ತಾನ ನಮ್ಮ ಊರಿಗೆ ಬರ್ಬೇಡ ಅಂತ ಹೇಳ್ಬಿಟ್ರಿ ಅವರು. ಇಲ್ಲ, ಹಾಗಾಗಿ ಬಹಳ ವರ್ಷಗಳಿಂದ ಅಜ್ಲಾಪುರ ಗ್ರಾಮದ ರೈತರಿಗೆ ಹೊಲಗಳಿಗೆ ಹೋಗೋದಕ್ಕೆ ನಮ್ಮ ತಂದೆಯವರು ಇರೋ ಕಲ್ಪೂರು ಕೇಳಿರೋದು ದೊಡ್ಡ ಕೆಲಸ, 3 ಕೋಟಿ ರೂಪಾಯಿ ಏನೋ ಇರಬೇಕು. ಅದಾದ್ಮೇಲೆ ದುಪ್ಪಲ್ಲಿದವರು ನಾನು ಯಾವುದೋ ಕಳಿಸಲ ಕಾರ್ಯಕ್ರಮ ಇಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮ ಲೀಡರ್ದವರೆಲ್ಲ. ಇಲ್ಲ, ನಾವು ನಿಮ್ಮ ತಂದೆಯವರು ಶಾಸಕರು ಇರೋ ಕಲ್ಕೆ ಹೇಳಿದ್ದೀವಿ, ನೀವು ಶಾಸಕರಾದ್ಮೇಲೆ ಮಾಡ್ತೀವಿ ಅಂತ ಹೇಳ್ಕೊಂಡು ನಾವು ಊರಿನಾಗ ಮಾತು ಕೊಟ್ಟಿವಿ. ಅದರ ಪ್ರಯುಕ್ತ ಊರಾಗ ಲೀಡ್ ಬಂದದ, ನೀವು ಅದ್ರ ಭೂಮಿ ಪೂಜೆಗೆ ಊರಿಗೆ ಬರ್ಬೇಕು, ಅಲ್ತಾನ ಬರ್ಬಾರ್ದು ಅಂತ ನನ್ನ ಮುಖಂಡ್ರೆ ಅಂತ ಬಂದ್ರೆ ನನ್ನ ಮೇಲೆ ಒತ್ತಡ ಹಾಕಿದ ಪ್ರಯುಕ್ತ ಇವತ್ತು ಅದನ್ನ ಭೂಮಿ ಪೂಜೆ ಈಗ ಮಾಡ್ಲಾಕತ್ತೀವಿ. ಇನ್ನು ಚಿನ್ನಾಕಾರದವರು ಜಿಲ್ಲಾ ಅಧಿಕಾರಿ ಅವರೇ